ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಅವ್ರದ್ದು ಮದುವೆ ಇದೆ. ಸೊ ಇವತ್ತು ಮೆಹಂದಿ ಶಾಸ್ತ್ರ. ಸೊ ನಾವಿವಾಗ ಹಾಸನಿಂದ ಹೊರಡ್ತಿದ್ದೀವಿ. ಅಪ್ಪ ಚಂದ್ರಪಟ್ಟಣಕ್ಕೆ ಜಾಯ್ನ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರೆ ಅವರು ಊರಿಗೆ ಹೋಗಿದ್ರು. ಸೊ ನಾನು ಅಮ್ಮ ಇವಾಗ ಚಂದ್ರಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಹಂಗೆ ಡೈರೆಕ್ಟ್ ಮೈಸೂರು. ಚಂದ್ರಪಟ್ಟಣಕ್ಕೆ ಬಸ್ಸಲ್ಲಿ ಹೋದ್ವಿ. ನಾವು ಚಂದ್ರಪಟ್ಟಣಕ್ಕೆ ಬರೋ ಅಷ್ಟೊತ್ತಿಗೆ ಅಪ್ಪ ಬಂದಿದ್ದರು, ಜೊತೆಗೆ ನನ್ನ ತಂಗಿ ಕವನ ಮತ್ತು ಅಜ್ಜಿನೂ ಬಂದಿದ್ದಾರೆ. ಕೂತ್ಕೊಳ್ಳೋಕ್ಕೆ ಕಾಲಿಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹಂಗೆ ಕೂತಿದ್ದೀವಿ. ಒತ್ತೊತ್ತಾಗಿ ಎಲ್ಲ ಕಾಲು ಕೆಳಗೆಲ್ಲ ಎಳ್ನೀರು ಕಾಯಿ ಎಲ್ಲ ಹಾಕ್ಕೊಂಡು ಹೊಂಟಿದ್ದೀವಿ ಮೈಸೂರಿಗೆ. ಸೊ ಹಿಂಗೆ ವೀಡಿಯೋ ಮಾಡ್ತಿದ್ದೆ. ನನ್ನ ತಂಗಿ ನೋಡ್ಬಿಟ್ಟು ನಾಚ್ಕೋತಾವಳೆ, ಅವಳು ಸ್ವಲ್ಪ ಹಂಗೆಯ. ಫೈನಲಿ ವಿ ರೀಚ್ ಸಾಂಸ್ಕೃತಿಕ ನಗರಿ ಮೈಸೂರು. ಅಂತೂ ಇಂತೂ ಅತ್ತೆ ಮನೆಗೆ ಬಂದ್ವಿ. ಸಂಜೆ ಮೆಹಂದಿ ಸಂಗೀತ್ ಫಂಕ್ಷನ್ ಎರಡೂ ಇತ್ತು ರೆಸಾರ್ಟಲ್ಲಿ. ಸುಮ್ಮನೆ ಅಲ್ಲಿ ಗಲಿಬಿಲಿ ಆಗುತ್ತೆ ಅಂತ ಹೇಳಿ ಮನೆಗೆ ಬಿಡಿಸೋರನ್ನ ಕರೆಸಿದ್ರು. ಸೊ ಬಿಡಿಸ್ತಾವ್ರಿ ಈಗ ನನಗೆ. ಗೈಸ್, ಮೆಹಂದಿ ಬಿಡಿಸ್ಕೊಂಡಿದ್ದೀವಿ. ಮೆಹಂದಿ ಹುಡುಗಿ ರೆಡಿ ಆಗೋಕ್ಕೆ ಅಂತ ಹೋಗಿದ್ದಾಳೆ. ನಾವು ಲೇಟಾಗಿ ಹೋಗೋಣ ಅಂತ ಎರಡು ಕೈಗೂ ಬಿಡಿಸ್ಕೊಂಡಿದ್ವಿ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂಥರ ಈ ಟಿ ವಿಲಿ ಅಥವಾ ಸೀರಿಯಲಲ್ಲಿ ನೋಡ್ತೀವಲ್ಲ ಆ ಥರ. ಇಲ್ಲಿ ಅಪ್ಪ ಅಕ್ಕ ವರ್ಷಕ್ಕ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ಫೋಟೋಗ್ರಾಫರ್ ಅಕ್ಕಂದು ಒಂದು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಒಂಥರ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ ಇಲ್ಲಿ, ವೆದರ್ ಆ್ಯಂಡ್ ಸೀನರಿ. ಹಲೋ ಗೈಸ್, ನೋಡಿ ಸಂಬಂಧಪಟ್ಟಿದ್ದಾರೆ. ನಮ್ಮ ಅಕ್ಕ ಒಳಗಡೆ ಪ್ರಾಕ್ಟೀಸ್ ಮಾಡ್ತಾರೆ. ಸೇ ಹಾಯ್. ಫೋಟೋಶೂಟ್ ಎಲ್ಲ ಮಾಡ್ಕೋತಿದ್ವಿ. ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಮತ್ತು ವೆಲ್ಕಮ್ ಡ್ರಿಂಕ್ಗೆ ಅಂತ ಕರೆದ್ರು. ತಿಂದ್ಕೊಂಡು ಹಾಗೆ ಓಡಾಡ್ತಿದ್ವಿ. ಜಿ ಹಾಯ್. ಲತಾ ಆಂಟಿ ಹಾಯ್. ಅಂಬು ಆಂಟಿ, ಸೀರೆ ಆಂಟಿ ಹಾಯ್. ಆಯ್ತೆ. ಅಕ್ಕ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಮೆನ್ಸ್ ಕ್ಯಾಟಗರಿ ನಮ್ಮ ಅಂಕಲ್ಗಳು, ಆಂಟಿ, ಯಾರೆಲ್ಲ ಕಸಿನ್ಸ್ ಎಲ್ಲ ಇದ್ದೀರಾ, ಎಲ್ಲ ಮುಂದೆ ಬಂದು ಗ್ಯಾದರ್ ಆದ್ರೆ ಇವತ್ತಿನ ಸಂಜೆಯನ್ನ ಪ್ರಾರಂಭಿಸುವಂತಹ ಕ್ಷಣ. ಅಂಡ್ ಐ ರಿಕ್ವೆಸ್ಟ್ ಸಾಗರ್ ಅಂಡ್ ವಿಸ್ಮಿತಾ ಫ್ರೆಂಡ್ಸ್ ಆಲ್ಸೋ ಟು ಬಿ ಪ್ರೆಸೆನ್ಸ್ ಹಿಯರ್. ಸೊ ಎಲ್ಲ ಫ್ರೆಂಡ್ಸ್ ಟೀಮು ಇಲ್ಲಿ ಕುತ್ಕೋಬೇಕು. ಸೊ ದಯಮಾಡಿ ಕ್ವಿಕ್ ಕಮ್ ಆನ್. ಐ ನೋ ಗರ್ಲ್ಸ್ ವೆರಿ ಟಾಕೆಟಿವ್, ನಾವೆಲ್ಲ ಜಾಸ್ತಿ ಮಾತಾಡ್ತೇವೆ. ಸೊ ಸ್ವಲ್ಪ ಒಂದು 5 ನಿಮಿಷ ಟೈಮ್ ಕೊಟ್ರೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೋದು. ಕಮ್ ಆನ್ ಆಲ್ ಆಫ್ ಯು. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಸೆಟಲ್ ಡೌನ್. ಸೊ ದಯಮಾಡಿ ಎಲ್ಲರೂ ಗರ್ಲ್ಸ್ ವರ್ಸಸ್ ಬಾಯ್ಸ್ ಥರ ಹುಡುಗ ಮತ್ತು ಹುಡುಗಿ ಮನೆ ಕಡೆಯಿಂದ ಅವ್ರ ರಿಲೇಟಿವ್ಸ್ನ ಅಥವಾ ಫ್ರೆಂಡ್ಸ್ನ ಕಸಿನ್ಸ್ನ ಕರೆಸಿ ತುಂಬ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸಿದ್ರು. ರಿಷಿಕಾ ಏನಾಗಬೇಕು? ಕಸಿನ್. Yes. Of course, it's 1 point for the Vismita team. Come on. And the next, come on. Bunny. Okay, lovely. Again, Sagar and Vismita get turn. Come on, all of you. One cheer up, Brandalipa. Cheer up, Mari. Come on, cheer up. The game start. Come on, quick, push. Pull money. Vismita, Sagar, Vismita. And again, it's the Vismita team is a winner. Come on. Let me check. At least 1 point. Sagar team bega togoli. Come on. Quick agi. Come on. 1 ನಿಮಿಷ. 3. ನಾನು ಇನ್ನೂ ಟೈಮ್ ಹೇಳಿರ್ಲಿಲ್ಲ. ಹಿಂದೆ ಬನ್ನಿ. ಇನ್ನೂ ನಾನು ಟೈಮ್ ಹೇಳಿಲ್ಲ. Come on. ದುಪ್ಪಟ್ಟ ತಗೊಳ್ಳಿ. ವೇಲ್ ತಗೊಳ್ಳಿ. Ready? Come on. 3, 2, 1, go. Yes, it's none other than Sagar team is the first point. Okay, come on. Good job. And yes, again it's your turn. Listen, 1 ನಿಮಿಷ. Lock ಆಯ್ತಾ? Good. Ready? Can we start? 1 ನಿಮಿಷ.
Okay, no cheating. One roll matra roll ಮಾಡಬೇಕು. Yes, good. One roll matra. Good. Ready? Vismita and Sagar team ready? 3, 2, 1, go. ವಾಪಸ್ ಕೊಡಿ ದುಪ್ಪಟ್ಟ ಬಿಡೋಂಗಿಲ್ಲ ಓಕೆ ದುಪ್ಪಟ್ಟ ಬಿದ್ರೆ ನೆಕ್ಸ್ಟ್ ಔಟ್ ಮಾಡ್ತೀನಿ ರೆಡಿ 3, 2, 1 ಗೋ Sagar Vismita Sagar Vismita Sagar Vismita Sagar Vismita Sagar Vismita come on pull mari ಇಬ್ರು ಒಂದು ನಿಮಿಷ ಇಬ್ರು ಒಂದೊಂದ್ಸಲ ಬಿಟ್ಟಿದ್ದೀರಾ ನೆಕ್ಸ್ಟ್ ಯಾರು ದುಪ್ಪಟ್ಟ ಬಿಡ್ತೀರಾ ಅವ್ರು ಔಟ್ ಓಕೆ ಯಾರು ದುಪ್ಪಟ್ಟ ಬಿಡ್ತೀರಾ ಅವ್ರು ಔಟ್ ರೆಡಿ ದ ಗೇಮ್ begins last round tough competition in between Vismita and Sagar come on 3, 2, 1 go come on okay, sorry and the point goes to Vismita team thank you yes come on next yaru Lavani, ಏನ್ ಹೆಸರು Mandira and Rishika. So both of you ready? And your time 3, 2, 1, go. Thank you so much, Lavani. ಅಪ್ಪು ಅಕ್ಕ ಮತ್ತು ಸೌಜನ್ಯ ಅಕ್ಕ ಇಬ್ಬರು ವಿಶ್ವಕ್ಕನ ಫ್ರೆಂಡ್ಸು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಮಾತ್ರ जब हुस्न दिखाने जाएगी होश उड़ाने वाली शौक नजर के जो पेच लड़ाने जाएगी राय बरेली में तो बीच बाजारी जब हुस्न दिखाने जाएगी होश उड़ाने वाली शौक नजर के जो पेच ಆಮೇಲೆ ವಿಶ್ವಕ್ಕನ ಮತ್ತು ಸಾಗರ್ ಭವನ ಇಬ್ಬರನ್ನ ಕೂರಿಸಿ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಕೊಡ್ಬೋದಾ water bottle idya kodi ma'am yes good so one small activity for both of you Vismita and Sagar ige okay good so for you yes okay iga ಒಂದು ಮೈಕ್ ನಾನು ಆಡಿಯನ್ಸ್ ನಮ್ಮ ಪೋಡಿಯಂ ಈ ಎಲ್ಲ ಆಡಿಯನ್ಸ್ ಕೂತಿರೋ ಜಾಗಕ್ಕೆ ಒಂದು ಮೈಕ್ ಅನ್ನ ಪ್ಲೇಸ್ ಮಾಡ್ತೀನಿ ತಗೊಳ್ಳಿ 5 ಪ್ರಶ್ನೆಗಳು ಇವರಿಬ್ಬರಿಗೆ ನಾನು ಕೇಳ್ತೀನಿ 5 ಪ್ರಶ್ನೆಗಳು ಫ್ರೆಂಡ್ಸ್ ಅಂಡ್ ಕಸಿನ್ಸ್ ಟೀಮ್ ನ ಪರವಾಗಿ ಬರಲಿ ಸೊ ಇಫ್ ಇನ್ ಕೇಸ್ ವಿಸ್ಮಿತಾ ಆದ್ರೆ ಫ್ಲವರ್ಸ್ ಅನ್ನ ರೈಸ್ ಮಾಡಬೇಕು ಹೋಪ್ ಸೊ ಯು ಗೈಸ್ ನೋ ಸಂಗೀತ ಸಂಜೆಯಲ್ಲಿ ಶೂಸ್ ಗೇಮ್ ಅನ್ನ ನೋಡಿರ್ತೀರಾ ಅದ್ರ ಬದಲು ನಾನು ನಿಮ್ಗೆ ಫ್ಲವರ್ ಅಂಡ್ ಬಾಟಲ್ ಅನ್ನ ಕೊಟ್ಟಿದ್ದೀನಿ ಸೊ ಫ್ಲವರ್ ಇಸ್ ವಿಸ್ಮಿತಾ ಬಾಟಲ್ ಇಸ್ ಸಾಗರ್ ಓಕೆ ಬಾಯ್ ಇಸ್ ಸಾಗರ್ ಬಾಟಲ್ ವಿಸ್ಮಿತಾ ಹೂವು ಓಕೆನಾ ನಾನು ಕೇಳುವ ಪ್ರಶ್ನೆ ನಿಮ್ಗೆ ವಿಸ್ಮಿತಾ ಆದ್ರೆ ಫ್ಲವರ್ ಅನ್ನ ರೈಸ್ ಮಾಡಬೇಕು ಸೊ ಇಬ್ರು ಈಕ್ವಲ್ ಆಗಿ ಎಷ್ಟು ಆನ್ಸರ್ ಅನ್ನ ಕರೆಕ್ಟ್ ಆಗಿ ಕೊಡ್ತೀರಾ ಅಂತ ನೋಡ್ತೀನಿ 5 ಪ್ರಶ್ನೆಗಳು ನಾನು ಕೇಳ್ತೀನಿ ವಿಸ್ಮಿತಾ ಓಕೆ 5 ಕ್ವಶನ್ಸ್ ಕಸಿನ್ಸ್ ಅಂಡ್ ಫ್ರೆಂಡ್ಸ್ ಟೀಮ್ ಕೇಳ್ತಾರೆ ಓಕೆ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರಾ ಅಂತ ಈಗ ನಿಮ್ಮ ಟೈಮ್ ರೆಡಿ both of you ready yes ವಿಸ್ಮಿತಾ ಸಾಗರ್ ಒಂದು ರಿದಮ್ ಚಪ್ಪಾಳೆ ಬಲಿ come on all of you quick cheer up audience ಫ್ಯಾಮಿಲಿ ಸ್ವಲ್ಪ ಎನರ್ಜಿ ಕೊಡಬೇಕು ಬಲ್ಲಿ ಫ್ಯಾಮಿಲಿಯ ಪರವಾಗಿ ಒಂದು ಚಪ್ಪಾಳೆಗಳು come on okay yes the first question ಇಬ್ಬರಿಗೂ ಅನ್ವಯಿಸುವಂತಹ ಪ್ರಶ್ನೆಗಳು ಓಕೆ ನಿಮ್ಮ ಇಬ್ಬರಲ್ಲಿ ಜಾಸ್ತಿ ಫೋನ್ ಕಾನ್ವರ್ಸೇಷನ್ ಮಾಡೋದು ವಿಸ್ಮಿತಾನ ಸಾಗರ ಜಾಸ್ತಿ ಫೋನ್ ಮಾತಾಡಿ ಕಾನ್ವರ್ಸೇಷನ್ ಮಾಡೋದು ರೆಗ್ಯುಲರ್ಲಿ ರಾಂಗ್ ಆನ್ಸರ್ ವಿಸ್ಮಿತಾ ಸಾಗರ್ ಅಂತ ಹೇಳ್ತಿದ್ದಾರೆ ಸಾಗರ್ ವಿಸ್ಮಿತಾ ಅಂತ ಹೇಳ್ತಿದ್ದಾರೆ ಓಕೆ ಯುವರ್ ನೆಕ್ಸ್ಟ್ ಕ್ವಶನ್
ನಿಮ್ಮಿಬ್ಬರಲ್ಲಿ ಕಾಮನ್ ಆಗಿ ಜಾಸ್ತಿ ಟೆಕ್ಸ್ಟ್ ಮಾಡೋದು ಯಾರು, ಮೆಸೇಜ್ಗಳನ್ನ ಮಾಡೋದು? ಎಕ್ಸಲೆಂಟ್, ರಾಂಗ್ ಆನ್ಸರ್. ಗುಡ್. ಅಂಡ್ ಯೋರ್ ಥರ್ಡ್ ಕ್ವಶನ್ ಗೋಸ್ ಟು ನಿಮ್ಮಿಬ್ಬರಲ್ಲಿ. ಎಸ್, ನಾರ್ಮಲ್ ಆಗಿ ಹೇಳಿದ ತಕ್ಷಣನೇ ಕ್ವಿಕ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದಾಗ ಕ್ವಿಕ್ ಆಗಿ ರೆಡಿ ಆಗಿ ಬರೋರು ಯಾರು? ರೈಟ್ ಆನ್ಸರ್. ಆಯ್ತು, ಇದು ರಾಂಗ್ ಆಗುತ್ತೆ ಕೊಟ್ಟಿದೆ. ಗುಡ್. ಸಾಗರ್ ಇಸ್ ರೈಟ್, ಕರೆಕ್ಟ್. ವಿಸ್ಮಿತಾನು ರೈಟ್ ಆಗಿ ಆನ್ಸರ್ ಕೊಟ್ಟಿದ್ದೀರಾ. ಸೊ ಆಫ್ಟರ್ ಮದುವೆ ಕಮಿಟ್ ಆಯ್ತು, ಮದುವೆಗೆ ಎಲ್ಲ ಮನೇಲಿ ಒಪ್ಪಿದ್ರು. ನಿಮ್ಮಿಬ್ರಲ್ಲಿ ಹೂ ಸೆಡ್ ಐ ಲವ್ ಯು ಫಸ್ಟ್? Excellent. Right answer. Good. And there is a last question ನಿಮ್ಮಿಬ್ಬರ ಮಧ್ಯದಲ್ಲಿ. ನೀವಿಬ್ರು ಕಾಮನ್ ಆಗಿ ನೋ ಐ ಲವ್ ಯು ಆಯ್ತಲ್ಲ ಆಗ್ಲೇ. ಸೊ ಯಾರು ಜಾಸ್ತಿ ಹಾರ್ಟ್ ಸಿಂಬಲ್ ಅನ್ನ ಕಳಿಸ್ತೀರಾ? ರೈಟ್ ಆನ್ಸರ್. ಗುಡ್. 3 points. ಜಸ್ಟ್ ಮಿಸ್ಲಿ 2 points ಹೋಗಿದೆ. ಓಕೆ, ಲೆಟ್ ಮೀ ಚೆಕ್ ನಮ್ಮ ಫ್ರೆಂಡ್ಸ್ ಟೀಮ್ ಅಂಡ್ ಕಸಿನ್ಸ್ ಟೀಮ್ ಅಲ್ಲಿ ಎನಿಬಡಿ ವಾಂಟ್ಸ್, ಯಾರು ಕ್ವಶನ್ ಅನ್ನ ಶೂಟ್ ಮಾಡೋರಿದ್ರೆ ಹೋಗ್ಬೋದು. ಈಗ ಕ್ವಶನ್ ಬನ್ನಿ. ಕಮ ಫ್ರೆಂಡ್ಸ್ ಟೀಮ್ ಅಂಡ್ ಕಸಿನ್ಸ್ ಟೀಮ್. ಮೈಕ್ ಅಲ್ಲೇ ಇದೆ. ಕಮ ಎನಿಬಡಿ 5 ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬರಬೇಕು. ಕಮ. ಎಸ್. ಈ ಆನ್ಸರ್ಸ್ ಎಲ್ಲ ಇಲ್ಲಿ ನೀವಿಬ್ರು ಮಾತಾಡ್ಕೊಳಂಗಿಲ್ಲ. ಕಮ. ಹಾ, ಮೈಕ್ ಆನ್ ಮಾಡಿ. ಎಸ್. ಯಾರು ಫಸ್ಟ್ ಸಾರಿ ಕೇಳ್ತಾರೆ ಏನಾದ್ರೂ ಜಗಳ ಆದ್ರೆ? ಎಕ್ಸಲೆಂಟ್. ಯಾವ್ದಾದ್ರು ಜಗಳ ಆದಾಗ ಫಸ್ಟ್ ಸಾರಿ ಕೇಳೋರು? ಅಫ್ಕೋರ್ಸ್ ಇಟ್ಸ್ ಅ ಬಾಯ್. ಎಸ್, ರೈಟ್ ಆನ್ಸರ್. ಮೇಡಮ್, ಈ ಪ್ರಶ್ನೆ ಎಲ್ಲ ಬರ್ತಾ ಇರೋದು ಫ್ಯಾಮಿಲಿ ಕಡೆಯಿಂದ. ಫ್ಯಾಮಿಲಿನ ಮೈಕ್ ತಗೊಳ್ಳಿ ದಯವಿಟ್ಟು. ಕಮಾನ್, ಫ್ಯಾಮಿಲಿ ಅಲ್ದ ಒಂದು ಪ್ರಶ್ನೆ ಯಾರು ಕೇಳ್ಬೋದಾ? ಇನ್ಯಾರಾದ್ರು? ಎನಿ ಕ್ವಶನ್ಸ್? ಇನ್ನು 2 questions. ಬೇಗ ಹಿಂದ್ಗಡೆ ಇರೋರೆಲ್ಲ ಫ್ಯಾಮಿಲೀಸು ಕೂಡ ಇನ್ವಾಲ್ವ್ ಆಗ್ಬೇಕು ದಯಮಾಡಿ. ಕಮಾನ್. ಯಾರಿಗೆ ಕೋಪ ಜಾಸ್ತಿ? ಕೋಪ. ರೈಟ್ ಆನ್ಸರ್. ಗುಡ್. ಮೈಕ್ ತಗೊಳ್ಳಿ ಮೇಡಮ್. Actually, this is the main thing in the family. So first we will go for the compromisation. Why want it, Sagar? ಈಗ ಎಲ್ಲ ನಾವು ಜಿಂಕೆಗಳು, ಮದುವೆ ಆದ್ಮೇಲೆ ನಾವು ಕೋಳಿಗಳಾಗ್ತಿವಿ. ಟು ಬಿ ಫ್ರಾಂಕ್, ಐ ಟೆಲ್ ಯು, ಎಲ್ಲ ಕಾಂಪ್ರಮೈಸ್ ನಾವೇ ಆಗೋದು. ಓಕೆ, ನೆಕ್ಸ್ಟ್ ಕ್ವಶನ್. ಎನಿಬಡಿ ಎಲ್ಸ್? ಯೋ ಇಲ್ಲಿಂದ. ಕಮ್ ಆನ್, ಲೇಡೀಸ್ ಟೀಮ್, ಕೇಳಿ ಬೇಗ. ಓಕೆ, ನಿಮ್ಮಿಬ್ಬರಲ್ಲಿ ಕಾಮನ್ ಆಗಿ ಹೂ ಶಾಪ್ಸ್ ಮೋರ್ ಅಂದ್ರೆ? ನೋ, ಐ ಟೆಲ್ ಯು, ಸಾಗರ್ ಕಾಸ್ಟ್ಯೂಮ್ ಅನ್ನ ಜಾಸ್ತಿ ಸೆಲೆಕ್ಟ್ ಮಾಡೋದು ಯಾರು? ಇನ್ನು ಶಾಪಿಂಗ್ ಹೋಗಿಲ್ವಾ ಇಬ್ರು? ಓಕೆ, ಯಾರು ತುಂಬಾ ಲೇಟ್ ಶಾಪಿಂಗ್ ಮಾಡೋದು? ಓಕೆ, ಯಾರು ತುಂಬಾ ಜಾಸ್ತಿ ದುಡ್ಡು ಖರ್ಚು ಮಾಡೋದು? ಓಕೆ, ಎನಿಬಡಿ ಎಲ್ಸ್ ಇನ್ ಬ್ಯಾಕ್ ಸೈಡ್? ಎಸ್ ಸರ್, ನಿಮ್ಮ ಪರವಾಗಿ ಒಂದು ಕ್ವಶನ್ ಕೇಳ್ಬೋದಾ? ಇಲ್ಲಿಂದ ಯಾರು ಲೇಡೀಸ್ ಟೀಮ್ ಇಂದ ಯಾರು ಕೇಳ್ತೀರಾ? ಕಡಿಯೋ ಒಂದು ಪ್ರಶ್ನೆ. ಫ್ರೆಂಡ್ಸ್ ಟೀಮ್, ಅಫ್ಕೋರ್ಸ್ ಕಸಿನ್? ನೋ, ನೋಬಡಿ? ಯಾರು ಇಲ್ವಾ? ಓಕೆ, ಎಸ್, ವಿ ಹ್ಯಾವ್ ಅ ಫ್ಯೂ ಮೋರ್ ಆಕ್ಟಿವಿಟಿ. ಸೊ ದಯಮಾಡಿ ಇಬ್ರು ನಿಂತ್ಕೊಳ್ಳಿ. ಎಸ್. ಸೊ ಫಾರ್ ಯು ವಿಸ್ಮಿತಾ, ಕಮಿಟ್ ಆಯ್ತು, ಮನೆಯಲ್ಲಿ ಒಪ್ಕೊಂಡ್ರು, ಆಫ್ಟರ್ ನಂಬರ್ ಎಕ್ಸ್ಚೇಂಜ್ ಆಯ್ತು, ಸಾಗರ್ ಫೋನ್ ನಂಬರ್ ಸಿಕ್ತು. ಸೊ ಏನಂತ ಸೇವ್ ಮಾಡಿದ್ರಿ ಸಾಗರ್ ನಂಬರ್ ಅನ್ನ? ಇನ್ನೂ ಸಾಗರ್ ಅಂತಾನೆ ಇದೆಯಾ? ನೋ? ಕ್ಯಾನ್ ಐ ಚೆಕ್ ಯೋರ್ ಫೋನ್? Yes, you can. ಸಾಗರ್ ಅಂತಾನೆ ಇದೆಯಾ? ಓಕೆ, ಮದ್ವೆ ಆಯ್ತು, ಮದ್ವೆ ಆದ್ಮೇಲೆ ಏನಂತ ಚೇಂಜ್ ಮಾಡ್ತೀರಾ? ಗಂಡ. ಗುಡ್. ಓಕೆ, ಸೇಮ್ ಕ್ವಶನ್ ಸಾಗರ್ಗೆ. ಸೊ ವಿಸ್ಮಿತಾ ನಂಬರ್ ಫಸ್ಟ್ ಟೈಮ್ ಸಿಕ್ತಾಗ ಏನಂತ ಸೇವ್ ಮಾಡಿದ್ರಿ? ಫಸ್ಟ್ ಟೈಮ್ ಬೇಡ, ಆಸ್ ಆಫ್ ನೌ ಕರೆಂಟ್ ಈಗ ಏನಂತ ಸೇವ್ ಆಗಿದೆ? ವಿಸು. ಆಫ್ಟರ್ ಮ್ಯಾರೇಜ್ ಫಸ್ಟ್ ಏನಿತ್ತು? ಅನ್ನೋನ್ ಅಂತ ಹೇಳ್ಬಿಡಿ. ಫಸ್ಟ್ ಏನಿತ್ತು? ವಿಸ್ಮಿತಾ ಮೈಸೂರ್. ಓಕೆ, ಟು ಬಿ ಫ್ರಾಂಕ್, ಆಫ್ಟರ್ ಮ್ಯಾರೇಜ್, ಮದುವೆ ಆದ ಮೇಲೆ ಏನಂತ ಸೇವ್ ಮಾಡ್ತೀರಾ? ಗಂಡ ಹೆಂಡತಿ. ಗುಡ್. ಸರ್, ಫಾರ್ ಯು ಸಿಂಪಲ್ ಕ್ವಶನ್. ವಿಸ್ಮಿತಾ ಎಷ್ಟನೇ ಪ್ರಪೋಸಲ್ ಸರ್ ನಿಮ್ಗೆ? ಟು ಬಿ ಫ್ರಾಂಕ್, ಅಮ್ಮ ಇದ್ದಾರೆ ಅಲ್ವಾ ಇಲ್ಲೇ, ಅವ್ರು ಹೇಳ್ತಾರೆ ಕರೆಕ್ಟ್ ಆನ್ಸರ್. ಈಗ ಅಪ್ರಾಕ್ಸಿಮೇಟ್ ಕರೆಕ್ಟಾ ಆಂಟಿ? 10 ಅಂತೆ. ನಿಜ ಹೇಳಿ. ಅದೇ
ಇದೆ, ನೋಡಿರೋದು ಬೇಕು ನನಗೆ. ಸೆಕೆಂಡ್ ಅಂಡ್ 10th. ಓಕೆ ಓಕೆ ಗುಡ್. ಸೊ ವಸ್ಮಿತಾ ನೋಡಿದ ತಕ್ಷಣ ಏನಕ್ಕೆ ಇಷ್ಟ ಅದು? ಕ್ವಿಕ್ ಕ್ವಿಕ್ ಆನ್ಸರ್ ಬರಬೇಕು. ಲಾಸ್ಟ್ ಬೇಗ. ನೋಡಿದ ತಕ್ಷಣ ಏನಕ್ಕೆ ಇಷ್ಟ? ಎಷ್ಟು ದಿನ ಟೈಮ್ ತಗೊಂಡ್ರಿ? ಇಮಿಡಿಯೇಟ್ ಆಗಿ ಇಷ್ಟ ಆಯ್ತು. ಓಕೆ. ಹಾ, ಅಂಥದ್ದೇನು ಕ್ವಾಲಿಟಿ ಇತ್ತು, ಅಂಥದ್ದೇನು ಗುಣ ಇತ್ತು ವಸ್ಮಿತಾನ ಕಣ್ಣ ಅಟ್ರಾಕ್ಷನ್? Cuteness. Yes, good. And last question for you. Yes, would you like to see a beautiful line for Vasmita? Vasmitaಗೆ ಈ ಒಂದು ಸಂಜೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಅವರಿಗೋಸ್ಕರ ಒಂದು ಚಿಕ್ಕ ಲೈನ್ ಅನ್ನ, ಕ್ಯಾನ್ ಯು ಹೋಲ್ಡ್ ಅವರ್ ಹ್ಯಾಂಡ್? ಎಸ್, ಕೈ ಹಿಡಿದು ಒಂದು ಲೈನ್, ಒಂದು ಸೆಂಟೆನ್ಸ್ ಅನ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡೋದಾದ್ರೆ, come on all of you, ಸಾಗರ್ಗೆ ಒಂದು ಚೀರ್ ಬರಲಿ. come on sir, I'm eagerly waiting to see. come on. ಹಾಯ್ ವಿಸು, ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು. ಯು ಆರ್ ಲುಕಿಂಗ್ ವೆರಿ ಗಾರ್ಜಿಯಸ್. ಓಕೆ, ಸಾಂಗ್ ಒಂದು ಲೈನ್. ಕಮ್ ಆನ್ ಎಸ್, ಸೇಮ್ ಸಾಂಗ್. ಅದೇ ಹೇಳಿ, ನಿಮ್ಗೆ ಯಾವ್ದೋ ಸಾಂಗ್ ಇಷ್ಟ ಆಯ್ತಲ್ಲ? ಯಾವ್ದು ಹೇಳಿದ್ರಲ್ಲ ಈಗ. ವಸ್ಮಿತಾ ಹೆಲ್ಪ್ ಮಾಡಿ, ಯಾವ ಸಾಂಗ್ ಅವ್ರು ಹೇಳಿದ್ದು? ಸಾಕು, ಇವರೇ ಲಾಸ್ಟ್ ಆಗಿರ್ಲಿ. ಥ್ಯಾಂಕ್ ಯು. ಓಕೆ, ಐ ಗೋ ಟು ವಸ್ಮಿತಾ. ಎಸ್, ವಸ್ಮಿತಾನ ಹಂಗೆ ಬಿಡಲ್ಲ. ಆರ್ ಯು ಗೆಟಿಂಗ್ ಟಯರ್ಡ್? No? Okay. Yes, Vasmita, for you same question. So after marriage, I know ಎಲ್ಲ ಹುಡುಗಿರು ಸ್ವಲ್ಪ ಕುಕಿಂಗ್ ಅಲ್ಲಿ ಕಮ್ಮಿ ಇರ್ತೀವಿ, ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಆಗ್ತೇವೆ. ಸೊ ಮದುವೆ ಆದ್ಮೇಲೆ ಫಸ್ಟ್ ಡಿಶ್ ಸ್ವೀಟ್ ಸಾಗರ್ಗೆ ಏನ್ ಮಾಡ್ಕೊಡ್ಬೇಕು ಇಷ್ಟಪಡ್ತೀರಾ? ಬ್ರೆಡ್ ಜಾಮ್. ಬ್ರೆಡ್ ಜಾಮ್. ಐ ಆಮ್ ಟೆಲಿಂಗ್ ಯು, ಸ್ವೀಟ್ ಅನ್ನ. Custard. Excellent. For you, same question. After marriage, which your favorite destiny for the honeymoon spot? We have not yet planned actually. Any favorite destiny? Switzerland. What about Sagar? Norway. Okay. Yes, ಕಾಮನ್ ಆಗಿ ಸಾಗರ್ ಬಗ್ಗೆ ನಿಮ್ಗೆ ಪರಿಚಯ ಚೆನ್ನಾಗಿರುತ್ತೆ. ಅವರ ಫ್ರೀ ಟೈಮ್ ಅಲ್ಲಿ ವಾಟ್ ಹಿ ಯೂಸ್ ಟು ಡೂ? ರೀಲ್ಸ್. ಇಸ್ ಇಟ್? ನೋಡೋದಾ? ಐ ಥಾಟ್ ರೀಲ್ಸ್ ಮಾಡ್ತಾರೆ ಅಂತ. ನೋ, ರೀಲ್ಸ್ ನೋಡ್ತಾರೆ. ಓಕೆ, ಗುಡ್. ಅಂಡ್ ಫಾರ್ ಯು, ಸಾಗರನ ಒಂದು ಫೇವ್ರೆಟ್ ಅಟೈರ್ ಅಲ್ಲಿ ನೋಡ್ಬೇಕು ಅಂತ ಇಷ್ಟಪಟ್ರೆ ಯಾವ ಡ್ರೆಸ್ ಕಾಸ್ಟ್ಯೂಮ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ? ಎಲ್ಲಾದ್ರಲ್ಲೂ ಚೆನ್ನಾಗಿ ಕಾಣಿಸ್ತಾರೆ. ಹೀರೋ. ಓಕೆ, ಸೊ ಸಾಗರ್ನ ಫಸ್ಟ್ ಟೈಮ್ ನೋಡಿದ ದಿನ ನಿಮ್ಗೆ ನಿದ್ದೆನೆ ಬಂದಿರಲ್ಲ ರಾತ್ರಿ? ಇಲ್ಲ, ಬಂದಿತ್ತು. ಎಷ್ಟವರು? ಇಲ್ಲ, ಚೆನ್ನಾಗೇ ಬಂದಿತ್ತು. ಓಕೆ, ಸೊ ಸಾಗರ್ನ ಫಸ್ಟ್ ಟೈಮ್ ನೋಡಿದಾಗ ಯಾವ ಕಲರ್ ಕಾಸ್ಟ್ಯೂಮ್ ಹಾಕಿದ್ರು? ಡೋಂಟ್ ಸೇ ಮರ್ತೋಗಿದೆ. 2 years ಬ್ಯಾಕ್ ಹೇಳ ಅಥವಾ ಇವಾಗ ಬಂದಿದೆ ಹೇಳ್ದ? ನೋ, ಅವ್ರ ಫಸ್ಟ್ ಟೈಮ್ ನೋಡಿದಾಗ. ಫಸ್ಟ್ ಟೈಮ್ ಐ ಡೋಂಟ್ ರಿಮೆಂಬರ್ ಆಕ್ಚುಲಿ. ಓಕೆ, ಈಗ ಲಾಸ್ಟ್ ಪ್ರಪೋಸಲ್ ಯಾವಾಗ ಕನ್ಫರ್ಮ್ ಆಯ್ತು? ಫಸ್ಟ್ ಬಂದು ನೋಡಿದ್ರು, ಅದೇ ಕನ್ಫರ್ಮೇಶನ್ ತಗೊಂಡಿದ್ದಂತಹ ಪ್ರಪೋಸಲ್? ಮೇಬಿ ವೈಫ್. ಇಸ್ ಇಟ್ ಸೋ? ನೋ. ಓಕೆ, ಸೊ ಆಫ್ಟರ್ ಕಮಿಟ್ ಆದ ತಕ್ಷಣ ನೀವಿಬ್ರು ಆಚೆ ಹೋಗಿದಂತಹ ಫಸ್ಟ್ ಸ್ಪಾಟ್? ಮೂವಿ ಆಕ್ಚುಲಿ. ಮೂವಿ. ಓಕೆ, ಏನ್ ಕಾನ್ವರ್ಸೇಷನ್ ಆಯ್ತು? ಮೂವಿ ನೋಡ್ಕೊಂಡು ಅಳ್ತಾ ಇದ್ರು. ಯಾವ ಮೂವಿ? ಅಂತ ಮೂವಿ ಅದಕ್ಕೆ ಹೋಗಿದ್ರಪ್ಪ? ಯಾವ ಮೂವಿ ಅದು? ಅಮರನ್. ಓಕೆ, ಡು ಯು ನೋ ಸಾಗರ್ ಡೇಟ್ ಆಫ್ ಬರ್ತ್? ಅಂದ್ರೆ ನನಗೆ ಜಸ್ಟ್ ಯಾವ ತಿಂಗಳು ಯಾವ ಡೇಟ್ ಅಂತ? ಜೂನ್. ಡೇಟ್? 3rd. ಡು ಯು ನೋ ವಿಸ್ಮಿತಾಸ್ ಡೇಟ್ ಆಫ್ ಬರ್ತ್? July 21st. Excellent. Thank you so much, both of you. So, Vismita, you have to say Sagar ಹಾಡಿದ್ರು. A few lines ಸಾಗರಿಗೋಸ್ಕರ, ನಿಮ್ಮ ಫ್ಯೂಚರ್, ದ ಬ್ಯೂಟಿಫುಲ್ ಗಾಯ್ ನಿಮ್ಮ ಕೈಯನ್ನ ಹಿಡಿತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿಯ ಮುದ್ದಿನ ಮಾತು ನಿಮ್ಮ ಫಿಯಾನ್ಸಿಗೆ. ಕಮಾನ್, ಗೋ ಶೂಟ್ ಔಟ್. ಕಮಾನ್. He's very lucky to have me. ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ಬೋದಾ? ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಒಂದೆರಡು ಪದಗಳನ್ನ ಬಿಡ್ಬೇಕೀಗ. ಫ್ಯಾಮಿಲಿ ಇದ್ದಾರೆ, ಅದಕ್ಕೆ ರೊಮ್ಯಾಂಟಿಕ್ ಆಗಿ ಮಾತಾಡಕ್ ಆಗ್ತಿಲ್ಲ. ನಾವೆಲ್ಲ ಕಣ್ಣು ಮುಚ್ಕೋತೀವಿ. ಸ್ಟಾರ್ಟ್. ಹಾ, ಹೋಲ್ಡ್ ಇಸ್ ಹ್ಯಾಂಡ್. ಕೈಯನ್ನ ಹಿಡಿದು ಒಂದೆರಡು ಪದನ ಹೇಳಿ ನೋಡೋಣ. ಏನ್ ಹೇಳ್ತೀರಾ? ಅವ್ರ ಕಣ್ಣು ನೋಡಿದ್ರೆ ಎಲ್ಲ ಆಟೋಮೆಟಿಕ್ ಬರುತ್ತೆ ಕ್ವಿಕ್ ಆಗಿ. ಅವ್ರ ಹಾಡು ಆಡಿದ್ರು ಅಲ್ವಾ, ಸೊ ಯು ಶುಡ್ ಸೇ ಅ ಫ್ಯೂ ಲೈನ್ ಸಾಗರಿಗೋಸ್ಕರ. ಕಮ್ ಆನ್. ಸಾಗರು,
ನರ್ವಸ್ ಆಗಿದ್ದೀರಾ? ಹೌದಾ? ನನ್ನ ಜೊತೆ ಲೈಫ್ ಲೀಡ್ ಮಾಡಕ್ಕೆ ನರ್ವಸ್ ಆಗಿದ್ದೀರಾ? ನೋ. ದಟ್ಸ್ ಆಲ್. ಓಕೆ, ನೀವು ಸಾಗರ್ ಅಂತ ಕರಿತೀರಾ, ಸಾಗರು ಅಂತ ಕರಿತೀರಾ? ಏನದು ಅಷ್ಟು ರೂ 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 ರೂ? ನೀವು ವಿಸ್ಮಿತಾ ತಾ 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 ಅಂತ ಹೇಳಿ. ಗುಡ್, ಎಕ್ಸಲೆಂಟ್ ಬೋತ್ ಆಫ್ ಯು. ಐ ವಿಶಿಂಗ್ ಯು ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಈ ಒಂದು ಜೋಡಿಯ ಒಂದು ಚಪ್ಪಾಳೆ ಬರ್ಲಿಕ್ಕೆ ನಿಮ್ಮ ಪರವಾಗಿ. ಅದಲ್ಲ ಮಾರಾಯ. ನಾವು ಕೂಡ ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಅಮ್ಮ ಆಕ್ಚುಲಿ ಸರಿ ವಿಡಿಯೋ ಮಾಡಿಲ್ಲ. ಇದಿಷ್ಟೇ ನಮ್ಮದು ಬಂದಿರೋದು. ಒಂದು ನಿಮಿಷ ಮ್ಯೂಸಿಕ್ ಆಫ್ ಮಾಡಿ. ಗೇಮ್ ಇಟ್ಸ್ ವೆರಿ ಈಸಿ. ವಿಸ್ಮಿತಾ ಅಂಡ್ ಸಾಗರ್ ಟೀಮ್ ನ ಪರವಾಗಿ ಈ ಗೇಮ್ ನಡೆಯುತ್ತೆ. ಸೊ ಈ ಸರ್ಕಲ್ ನಲ್ಲಿ ಈ ಪೋಡಿಯಂ ಇದೆಯಲ್ಲ, ಸ್ಟೇಜ್, ಇಷ್ಟು ಜಾಗ ನಿಮ್ದಾಗಿರುತ್ತೆ. ಇಲ್ಲಿಂದ ನೀವೆಲ್ಲರೂ ಓಡಾಡ್ಬೋದು. ಓಕೆನಾ? ಕಪ್ಪನ್ನ ನಿಮ್ಮ ತಲೆಯ ಮೇಲೆ ಪ್ಲೇಸ್ ಮಾಡಿ ಇಟ್ಕೊಳ್ಳಿ. ಬೇಗ ಉಲ್ಟಾ ಉಲ್ಟಾ. ಗುಡ್. ಎಸ್, ಹೊಯ್ಸಳ ಉಲ್ಟಾ ಹೊಯ್ಸಳ. ಓಕೆ ಓಕೆ, ಉಲ್ಟಾ ಪ್ಲೇಸ್ ಮಾಡಬೇಕು. ಮ್ಯೂಸಿಕ್ ಸ್ಟಾರ್ಟ್. ಅದೇ ಗೇಮ್ ಇರೋದು. ಸ್ವಲ್ಪ ಕೂದಲು ಮೇಲೆ ಎತ್ಬಿಟ್ಟು ಹೆಂಗೆ ಇಡಿ. ಗುಡ್. ಸೊ ಓಕೆನಾ? ಇಟ್ಸ್ ವೆರಿ ಈಸಿ. ಕಪ್ಪನ್ನ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಇಬ್ಬರಲ್ಲಿ ಯಾರ ಕಪ್ಪು ಫಸ್ಟ್ ಕೆಳಗಡೆ ಬೀಳುತ್ತೆ ಅವರು ಗೇಮ್ ಇಂದ ಔಟ್. ಜೊತೆಗೆ ಇನ್ನೊಬ್ಬರ ಕಪ್ಪು, ಅವ್ರ ಕಪ್ಪನ್ನ ನೀವು ಬಿಡಿಸಬಹುದು, ನೀವು ಕಪ್ಪನ್ನ ನೀವು ಬಿಡಿಸಬಹುದು. ಕೈಗಳನ್ನ ಯೂಸ್ ಮಾಡಂಗಿಲ್ಲ. ನೋ ಫಿಸಿಕಲ್, ಬಾಡಿ ಟು ಬಾಡಿ ಟಚ್ ಆಗೋಂಗಿಲ್ಲ. ಬ್ಲೋ, ಉಫ್ ಉಫ್ ಅಂದೇ ಬಿಳಿಸ್ಬೇಕು, ಊದಿ ಬಿಳಿಸ್ಬೇಕು ಅಷ್ಟೇ. ರೆಡಿ? ದ ಗೇಮ್ begins. Come on all of you, cheer up, cheer up, cheer up. ರೆಡಿ? ಎಲ್ಲರೂ ಓಡಾಡಿ, ಎಲ್ಲರೂ ಓಡಾಡಿ ಇಷ್ಟು ಜಾಗದಲ್ಲಿ. ಮ್ಯೂಸಿಕ್ ಆಫ್ ಮಾಡಿ. ಒಂದ್ ನಿಮಿಷ. ಹೊಯ್ಸಳ ಅವರೇ, ಮೀನ್ ವೈಲ್ ನಿಮ್ಮ ಕಪ್ಪನ್ನ ನೀವು ಸೇವ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಓಕೆ? ಇಲ್ಲ, ಅವರಿಗೆ ಗೊತ್ತಿರ್ಲಿಲ್ಲ. ಓಕೆನಾ? ಅವ್ರಿಗೆ ಬೆಂಡ ಔಟ್. ಬಿಕಾಸ್ ಅವರು ಅವ್ರ ಕಪ್ಪನ್ನ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಓಕೆ, ಅಟ್ಸ್ ಯೋರ್ ಮಿಸ್ಟೇಕ್ ಅಂತ ಬಿಡಿ. ಆಯ್ತು, ಫೈನ್, ಆಯ್ತು. ವಿಲ್ ಗೋ ವಿತ್. ಒಟ್ನಲ್ಲಿ ಈಗ ವಿಸ್ಮಿತಾ ಫ್ಯಾಮಿಲಿ ಗೆಲ್ಬೇಕು ಅಂತ ಕನ್ಸಿಡರ್. ಎಸ್, ಇನ್ನೂ 5 ಜನ ಇದ್ದಾರೆ. ನೋಡೋಣ ಈಗ ಯಾರು ಅಂತ. ನೆಕ್ಸ್ಟ್ ಕಮಾನ್. ಸೊ ದಯವಿಟ್ಟು. ಸೊ ಇರೋ ಜಾಗದಲ್ಲಿ ಎಲ್ಲಾದ್ರೂ ನೀವು ಓಡಾಡ್ಬೋದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಇರೋ ಜಾಗದಲ್ಲಿ ಎಲ್ಲಾದ್ರೂ ಓಡಾಡ್ಬೋದು. ಬ್ಲೋ ಮಾಡಿ ಬಾಯಲ್ಲಿ ಊದಿ ಬಿಳಿಸ್ಬೇಕು. ಓಕೆ? ನೋ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡೋಂಗಿಲ್ಲ. ರೆಡಿ? 3, 2, go. ಮ್ಯೂಸಿಕ್. ಎಲ್ಲರೂ ಓಡಾಡ್ಬೋದು. ಆಕ್ಚುಲಿ ನೀವೇ ಹಿಂಗ್ ಅನ್ಬಿಟ್ರಿ, ತಲೆ ಎತ್ಬಿಟ್ರಿ ನೀವೇನೆ. ಓಕೆ, ಎಸ್, 1 point to ವಿಸ್ಮಿತಾ ಅಂಡ್ 1 point for ಸಾಗರ್ ಫ್ಯಾಮಿಲಿ ಅಂಡ್ ಲಾಸ್ಟ್ ಥರ್ಡ್ ಮೋರ್ ಪರ್ಸನ್. ಎಸ್, ಮೂರನೇ ಅವ್ರಿಗೆ ಕೊಡಿ. ಸೊ ರೆಡಿನಾ? ಓಕೆ, ರೆಡಿ? ಕಮ್ ಆನ್. ವಿಸ್ಮಿತಾ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ? ಒಂದು ಚಪ್ಪಾಳೆ ಬರಲಿ. ಕಮ್ ಆನ್. ಸಾಗರ್ ಫ್ಯಾಮಿಲಿ, ಕ್ಯಾನ್ ವಿ ಹ್ಯಾವ್ ಅ ಬಿಗ್ ಶಾಟ್? ಕಡಿಯೇ ರೌಂಡ್. ಎಸ್, ಮೂರನೇ ಥರ್ಡ್ ಪರ್ಸನ್ ಗೆ ಬರುತ್ತೆ. ರೆಡಿನಾ ಸರ್? ಅಯ್ಯೋ, ಎಷ್ಟು ಪ್ಲೇಸ್ ಮಾಡಿದ್ರು ಕಪ್ ಕೂತ್ಕೊಳ್ಳಲ್ಲ. ಓಕೆನಾ? ರೆಡಿ? 3, 2, go. ಬ್ಲೋ ಮಾಡ್ಬೇಕು, ಊದಬೇಕು, ಊದಬೇಕು. ತಲೆ ಸ್ಟ್ರೈಟ್ ಇರ್ಲಿ ಅಷ್ಟೇ. ಎಕ್ಸಲೆಂಟ್. ಸೂಪರ್ ಟ್ರಿಕ್. ಗುಡ್. ಸೊ 1 and 2. ಎಸ್, ರೆಡಿ? 4ನೇ ರೆಡಿ ಇದ್ದೀರಾ? ಓಕೆ, 1 point and Vispita is at 2 points. Good. Ready? 3, 2, go. Ready na? Okay, help ಮಾಡ್ಬೋದು. Ready? ಕೂತಿಲ್ಲ ಸರ್, ಕೂತಿಲ್ಲ. ರೆಡಿ ಮಾಡ್ಕೊಂಡು ಬನ್ನಿ. perfect.
Ready? Cheer up, cheer up. Come on, come on, come on, come on. Cheer up. ಅಪ್ಪಗೆ ಇಬ್ರು ಎಲ್ಲರೂ ಹೋಗ್ಬೋದು. ಬ್ಲೋ ಮಾಡಿ. ಮಾತಾಡ್ಬೇಡಿ, ಬಿಡೋಗುತ್ತೆ. ಬ್ಲೋ ಮಾಡಿ, ಊದಿ ಬಿಡಿಸ್ಬೇಕು. ಏನಾದ್ರು ಮಾಡಿ ಬೇಗ. ಮೂವಾಗ್ಬೇಕು, 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 ಮೂವಾಗ್ಬೇಕು. ಬಿಡಿಸ್ಬೇಕು. ನೀವು ಲೋ ಮಾಡಕ್ ಹೋಗ್ಬಾರ್ದಿತ್ತು. ಓಕೆ ರೆಡಿ? ಹಾಗೆ 2 to each ಅಲ್ವಾ? ಓಕೆ ಇಬ್ಬರಿಗೂ 2 ಪಾಯಿಂಟ್ಸ್. ವಿಸ್ಮಿತಾ ಅಂಡ್ ಸಾಗರ್ ಇಸ್ ಅ ಟೈ ಬ್ರೇಕಿಂಗ್ ನೌ. ಸೊ ಯಾಕೆ ಅಪ್ಪ ಯಾಕೆ ಇನ್ವಾಲಿಡ್? ಇಲ್ಲಿ ಯಾರು ಇನ್ವಾಲಿಡ್ ಅಂತ ಹೇಳೋದು ಈ ಗೇಮಲ್ಲ? ನೋ ಬಡಿ ಇಸ್ ಅ ಟ್ರೂಲಿ ಪರ್ಫೆಕ್ಟ್ ಆಗಿತ್ತು. ಮೂವ್ ಆಗ್ಲಿಲ್ಲ ಅಂದ್ರೆ ಅದು ಅವರ ಸ್ಟ್ರಾಟಜಿ. ಅವ್ರು ಏನಾದ್ರೂ ಮಾಡ್ಬೋದು. ಯಾರು ಉಫ್ ಮಾಡ್ಬೋದು. ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿದೆ. ಅದು ನಿಮ್ಮ ಸ್ಟ್ರಾಟಜಿ. ನೀವು ಬ್ಲೋನಾದ್ರೂ ಮಾಡಿ, ಏನಾದ್ರೂ ಮಾಡಿ. ನಾನು ಹೇಳ್ತಾ ಇಲ್ವಾ, ಬ್ಲೋ ಮಾಡಿ. ಬ್ಲೋ ಮಾಡದೆ ಹೋದ್ರೂ ಪರವಾಗಿಲ್ಲ. RCB ಅಲ್ಲೂ ಇಷ್ಟು ಕಷ್ಟಪಟ್ಟಿರ್ಲಿಲ್ಲ ಯಾರು ಆಕ್ಚುಲಿ. ತುಂಬಾ 2 ಎಷ್ಟು ಪಾಯಿಂಟ್ಸ್ ಆಯ್ತು? 3 ಈಚ್ ಅಲ್ವಾ? ಸಾರಿ, 2 ಟೀಮಿಂದ 2 ಪಾಯಿಂಟ್ಸ್ ಬಂದಿದೆ. ಐ ಗೆಸ್ ದಿಸ್ ಇಸ್ 4-5 ಸರ್. ಎಸ್, ಲಾಸ್ಟ್ ರೌಂಡ್. ಕಮ್ ಆನ್ ಕಡಿಯ ರೌಂಡ್. ಕಮ್ ಆನ್. ಸೊ ಮೂವ್ ಆಗಬೇಕು. ರೆಡಿನಾ? ಲಾಸ್ಟ್ ರೌಂಡ್. ದಿಸ್ ಇಸ್ ಅ ಟೈ ಬ್ರೇಕಿಂಗ್ ರೌಂಡ್. ಯಾರಿಗೆ ವಿನ್ ಆಗುವ ಅವಕಾಶ ಸಿಗುತ್ತೆ? ರೆಡಿನಾ ನಿಮ್ಮ ಹುಡುಗ? ರೆಡಿ? 3 2 go. slowly ಮೂವ್ ಆಗಿ ಓಡಾಡಿ. ನಿಮ್ಮ ತಪ್ಪು ಮೇಲೆ ಕಾನ್ಸಂಟ್ರೇಟ್ ಮಾಡಿ. Excellent. Come on. Last round. Be careful. Nim tappu nodkoli. Tie breaker ಹೆಂಗಾಯ್ತು? Move ಮಾಡಿ. ಅದು ಆಟೋಮ್ಯಾಟಿಕ್ ಬಿಡೋಗುತ್ತೆ. ಸರ್ ನೀವು ಬ್ಲೋ ಮಾಡಿ. ಊದಿ ಬಿಡಿಸಿ ಇಬ್ರು. ನಿಮ್ಮ ಜಾಗ ತಗೊಂಗಿಲ್ಲ. ಮುಂದೆ ಬನ್ನಿ ಆಟಾಡಿ. Tough round. Come on. ಬೆಳೆಸಬೇಕು. ಕಪ್ಪನ್ನ ಬೆಳೆಸಬೇಕು. Come on. ಒಂದು ನಿಮಿಷ. Come on. ಅಟ್ಯಾಕ್ ಮಾಡಿ ಇಬ್ರು. Come on. ಅಟ್ಯಾಕ್ ಮಾಡಿ. Come on. ಸರ್ ನೀವು ಯಾರು ಇಬ್ಬರಲ್ಲಿ ಒಬ್ರು ಬಿಡಿಸ್ಲೇಬೇಕೀಗ, ಇಲ್ಲಾಂದ್ರೆ ಗೇಮ್ ಮುಗಿಯಲ್ಲ. Come on. ಫುಲ್ಲು ಫಿಕ್ಸ್ ಮಾಡ್ಬಿಟ್ಟಿದ್ದೀರಾ? ಬೇಗ ಬ್ಲೋ ಮಾಡಿ. ಇಬ್ರಲ್ಲಿ ಒಬ್ರು ಬ್ಲೋ ಮಾಡಿ ಬೆಳೆಸ್ಬೇಕು, ಇಲ್ಲಾಂದ್ರೆ ಕಪ್ಪು ಬೀಳಲ್ಲ. ಬೇಗ ಊದಿ, ಜೋರಾಗಿ ದಮ್ ಕಟ್ಟಿ ಊದಿ ಬಿಡಿಸಿ. Come on. ಒಂದು ಕೆಲಸ, ಈ ಸ್ಟೇಜ್ ಇಂದ ಯಾರು ಕೆಳಗಡೆ ಹೋಗ್ತಾರೆ ಅವರು ಗೇಮ್ ಇಂದ ಔಟ್. ಓಕೆನಾ? ಹೆಂಗಾದ್ರೂ ಮಾಡಿ, ನಿಮಗ್ ಬಿಟ್ಟಿರೋದು. ಸ್ಟೇಜ್ ಇಂದ ಕೆಳಗಡೆ ಬಿದ್ರೆ ಔಟ್. ಫೋರ್ಸ್ ಆಗಿ ಹೋದ್ರೆ ನಿಮ್ ಕಪ್ಪು ಬೀಳುತ್ತೆ. ಓಕೆನಾ? ಸ್ಟೇಜ್ ಇಂದ ಲಾಸ್ಟ್. ಒಂದು ದಮ್ ಕಟ್ಟಿ ಊಲಿ ಸರ್, ಇದಾಗುತ್ತೆ. ಆಕ್ಚುಲಿ ಈ ಗೇಮು ಸೂಪರ್ ರಿದಮ್
ತಗೊಂಡಿದ್ದು ಲಾಸ್ಟ್ ಇಂದಾನೆ. ಸೊ ಇವರಿಬ್ಬರಿಗೂ ಬರ್ಲಿ ಒಂದು ಜೋರಾದ ಚಪ್ಪಾಳೆಗಳು ಇಬ್ರು ಕೂಡ. ಕಂಗ್ರಾಚುಲೇಷನ್, ಈ ಸಲ ಕಪ್ಪು RCB ಮ್ಯಾಚ್ ಸಾಗರ್ದು. ಗುಡ್, ಕಮ್ ಆನ್, ಕಂಗ್ರಾಚುಲೇಷನ್ಸ್. ದಯಮಾಡಿ ಎಲ್ಲರೂ. ಫಾರ್ಚುನೇಟ್ಲಿ ಸಾಗರ್ ಬಾವರ ಟೀಮೇ ವಿನ್ ಆಯಿತು. ಅವ್ರ ಕಡೆಯಿಂದನೂ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ಆಂಕರ್ ಮ್ಯಾಮು तू होगी 1 2 2 ओ कुड़िए 1 2 2 ओ हो गई मुंडे दी पतंगा वारगी तू एवें उड्डी दी ओ हो गई मुंडे दी हिलते चलदी टुक 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 करदी मेकअप तू कर दिया अंग्रेजी पढ़दी गिट पिट तू कर दी जिम्मे कोई न साडी विक्टोरिया तू कंटी बिग बैंड दी पूरा लंदन ठुमकदा ओ जदों नचे पैंड दी पूरा लंदन ठुमकदा. यस ಮಸ್ತ್ ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರೆ ಎಲ್ಲದಕ್ಕೂ ಅಷ್ಟು ಅಂದ್ರೆ ಸುಸ್ತುವಾಗಿ ಗೊತ್ತು ಬಿದ್ದೆ ಅಂಕುಡಂಕು ಮೈ ನೋಡು ಸ್ಟೈಲ್ ನೋಡು ಅಂಕುಡಂಕು ಮೈ ನೋಡು ಸ್ಟೈಲ್ ನೋಡು ಪಣ್ಣು ಹೊಳೆಯುವ ಕಲ್ಲು ಕಲ್ಲು ಕುಣಿಯುವ. This is the last group performance. Come on, a beautiful family, cheer up. ಒಂದು ಚಪ್ಪಾಳೆಗಳು ಕೊಡ್ರಪ್ಪ. ಎಷ್ಟು ಜನಕ್ಕೆ ವಿಷಲ್ ಬರುತ್ತೆ, ಒಂದು ವಿಷಲ್ ಹಾಕಿ. Come on, come on, come on, come on. ಕುಟ್ಟು ನಿಂಡಿ ತಿಂದ ಕುಟ್ಟು ನಿಂಡಿ ನಿಮ್ಮಲ್ಲಿ ಮಾಡಿದ್ದೇನೋ ನಮ್ಮಲ್ಲಿ ಮಾಡಿಲ್ಲ. ರಾತ್ರಿ ಕುಡ್ಕೊಂಡ್ ಬಂದ್ರೆ ಖುಷಿ ಮರ್ರ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ. ರಾತ್ರಿ ಕುಡ್ಕ ಬಂದ್ರೆ ಟಿವಿ ರೇಡಿಯೋ ಎಂತ ಬೇಡ, ಅವಳು ಬಾರಗಿದ್ರೆ ಅವಳು ಊಟ ಇಲ್ಲ ಕಾಣಿ ನಾನು ಊಟ ಮಾಡ್ರೆ ನನ್ನಕ್ಕಿಂತ ಚೂರು ಅವಳು ಕಣ್ಣು ಬಿಟ್ರೆ
Yes, excellent performance and the crazy performance. Come on. ಮದುವೆ ಆದಾಗ ಏನಂತ ಕರಿತೀರಿ? ಸುಮಾ ಡಾರ್ಲಿಂಗ್? ಇಲ್ಲ, ಸುಮಾ ಅಂತಾನೆ ಕರಿ. ಅಟ್ಲೀಸ್ಟ್ ಇವತ್ತೇನಾದ್ರು ಪ್ರೀತಿಯಿಂದ ಕರೆಯೋದಾದ್ರೆ ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್. ಗುಡ್. ಸೊ ಓ ಟು ಯು. ಎಸ್, ನಿಮ್ಮ ಮನೆಯವರ ಹೆಸರು? ಸೊ ಶೋಭಾ ಅವರನ್ನ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ನಿಮ್ಮ ವೈಫ್ ಅನ್ನ ಏನಂತ ಕರಿತೀರಾ? ಹೆಸರೇನು ಹಿಡಿದು ಕರೆಯಲ್ಲ, ಹಾಗೇನೆ ಕರಿತಾ ರೀ ಬನ್ರಿ ಗಿನ್ರಿ ಎಲ್ಲ ಬೇಡ ನಂಗೆ. ಸ್ವಲ್ಪ ಮುದ್ದಾಗಿ ಶೋಭಾ ಅವರನ್ನ ಶೋಭು ಅಥವಾ ಶೋಭಾ ಡಾರ್ಲಿಂಗ್ ಈ ತರ ಏನಾದ್ರು ಕರಿಬೇಕು. ಕರೀರಿ, ಇವತ್ ಕರೀರಿ ನಿಮ್ ಅವ್ರಿಗೋಸ್ಕರ. ಶೋಭಾ ಡಾರ್ಲಿಂಗ್. ಡಾರ್ಲಿಂಗ್, ಶೋಭಾ ಡಾರ್ಲಿಂಗ್. ಅಂಡ್ ಓ ಟು ಯು. ಬನ್ನಿ. ವೆರಿ ಗುಡ್. ಹಾಗೆ ಮೂರನೆಯ ಜೋಡಿಗೆ ಒಂದು ಸೂಪರ್. ಆಮೇಲೆ ಊಟ ಕೊಟ್ಟರು. ಸೊ ಊಟ ಮಾಡಿದ್ವಿ, ರೆಸ್ಟೋರೆಂಟ್ ಒಳಗೆ ಊಟ ಕೊಟ್ಟರು. ಫಂಕ್ಷನ್ ಎಲ್ಲ ಮುಗೀತು. ನನ್ನ ತಂಗಿ ವಿಡಿಯೋ ಮಾಡ್ತಿರೋದು ಮಾತಾಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ. ಊಟ ಹೆಂಗಿತ್ತು? ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು. ಸ್ವೀಟ್ ತಿನ್ನಕ್ಕಾಗಲಿಲ್ಲ, ಐಸ್ ಕ್ರೀಮ್ ತಿನ್ನಕ್ಕಾಗಲಿಲ್ಲ, ಹೊಟ್ಟೆ ಅಪ್ಪ ಭಾರ ಅನ್ನಿಸ್ತು. ತಿನ್ನಲ್ಲ ಐಸ್ ಕ್ರೀಮ್. ಒನ್ ಆಫ್ ದ ನಾನು ನೋಡಿರೋರಲ್ಲಿ ಐಸ್ ಕ್ರೀಮ್ ತಿಂದೇ ಇರೋ ಜಾತಿಯವಳು ಅಂದ್ರೆ ಇವಳೇ. ಇಲ್ಲಿ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿತ್ತು ಮರದ ಸುತ್ತ. ಸೊ ಇಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಬಂದ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.